ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಜಾತಿ ಗಣತಿಯ ವರದಿಯನ್ನು. ಈಗ ಅದರ ಅಂಕಿಅಂಶಗಳನ್ನು ಮಂತ್ರಿಗಳಿಗೆ ಕೊಡ್ತಾರೆ. ಮಂತ್ರಿಗಳು ಇದೇ 17ನೇ ತಾರೀಕು ವಿಸ್ತೃತವಾಗಿರುವಂಥ ಚರ್ಚೆಯನ್ನು ನಾವು ಮಾಡ್ತೇವೆ. ಅದರ ನಂತರ ಇದನ್ನು ಜಾರಿಗೊಳಿಸೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಗಳು ಕೂಡ ಅದೇ ವಿಷಯವನ್ನು ಹೇಳಿದ್ದಾರೆ. ಜಾತಿ ಗಣತಿ ಅನ್ನುವಂಥದ್ರ ಬಗ್ಗೆ 2013-14ನೇ ಇಸ್ವಿನಲ್ಲಿ ಆಗಿರ್ತಕ್ಕಂಥ ಒಂದು ಸರ್ವೆ ಅದು. ಈಗಿನ ಪ್ರಕಾರ ಅನೇಕ ಮನೆಗಳಿಗೆ ಹೋಗಿಲ್ಲ, ಲಕ್ಷಾಂತರ ಮನೆಗಳಿಗೆ ಹೋಗಿಲ್ಲ, ಸರ್ವೆ ಮಾಡಿಲ್ಲ, ಆ ಸರ್ವೆ ಚೀಟಿಯನ್ನು ಅಂಟಿಸಿಲ್ಲ, ನಮ್ಮ ಮನೆಗೆ ಬಂದಿಲ್ಲ. ಇದು ಎಷ್ಟರ ಮಟ್ಟಿಗೆ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಈ ಸರ್ವೆ ನಡೆದಿದೆ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ನಮ್ಮ ರಾಜ್ಯದಲ್ಲಿ ನೂರಾರು ಸಣ್ಣ ಸಣ್ಣ ಕಮ್ಯುನಿಟಿಗಳು ಹಿಂದುಳಿದಿದ್ದಾವೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ವಿಶೇಷವಾಗಿ ಆರ್ಥಿಕವಾಗಿ ಲಕ್ಷಾಂತರ ಜನ ಸಾಕಷ್ಟು ಹಿಂದೆ ಉಳಿದಿದ್ದಾರೆ. ಶೋಷಣೆಗೊಳಗಾಗಿರ್ತಕ್ಕಂಥ ಸಣ್ಣ ಸಣ್ಣ ಕಮ್ಯುನಿಟಿಗಳಿದ್ದಾವೆ. ಅವರಿಗೆ ನ್ಯಾಯ ಸಿಗಬೇಕು ಅಂತೇಳಿದ್ರೆ ಜಾತಿ ಗಣತಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಆಗಬೇಕು. ಅದರ ಆಧಾರದ ಮೇಲೆ ಆ ಎಲ್ಲ ಸಮುದಾಯಗಳಿಗೆ ನ್ಯಾಯವನ್ನು ಕೊಡ್ತಕ್ಕಂಥ, ಏನು ಶೈಕ್ಷಣಿಕವಾಗಿ ಹಿಂದುಳಿದಿದ್ರೆ ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥದ್ದು, ಆರ್ಥಿಕವಾಗಿ ಹಿಂದುಳಿದಿದ್ರೆ ಆರ್ಥಿಕವಾಗಿ ಅನುದಾನ ಕೊಡೋದು, ಅವರಿಗೆ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಬೇರೆ ಬೇರೆ ಯೋಜನೆಯನ್ನು ರೂಪಿಸೋದು, ಇದನ್ನು ಸರ್ಕಾರ ಮಾಡಬೇಕು. ಆದರೆ ಈ ಸರ್ವೆ ಬಗ್ಗೆನೇ ಕಾಂಗ್ರೆಸ್ಸಲ್ಲಿನೇ ಬಹಳಷ್ಟು ಜನ ನಾಯಕರು ಅದನ್ನು ವಿರೋಧ ಮಾಡಿದ್ದಾರೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಈ ಒಂದು ಜಾತಿ ಗಣತಿ ಬಗ್ಗೆ ಹೇಳೋದಕ್ಕೆ ಬಯಸ್ತೇನೆ. ನೀವು ಎಲ್ಲರಿಗೂ ಕೊಡಿ, ರಾಜ್ಯದಲ್ಲಿ ಎಲ್ಲ ಶಾಸಕರುಗಳಿಗೂ ಕೊಡಿ. ಇದರ ಬಗ್ಗೆ ಒಂದು ವಿಶೇಷ ಸದನ ಕರೀರಿ. ಒಂದು ವಾರ ವಿಶೇಷ ಸದನವನ್ನು ಕರೆದು ಇದರ ಬಗ್ಗೆ ಚರ್ಚೆ ಮಾಡೋಣ. ಈ ಒಂದು ಜಾತಿ ಗಣತಿ ಬಗ್ಗೆ ಚರ್ಚೆ ಮಾಡೋಣ. ಇದು ಎಷ್ಟು ಸೈಂಟಿಫಿಕ್ ಆಗಿದೆ, ಅನ್ಸೈಂಟಿಫಿಕ್ ಆಗಿದೆ, ಯಾವ ಸಮುದಾಯ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿದೆ, ನಮ್ಮ ರಾಜ್ಯದಲ್ಲಿ ಜಾಸ್ತಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಯಾವುದು, ಇದೆಲ್ಲವನ್ನು ಕೂಡ ಚರ್ಚೆ ಮಾಡೋಣ. ಒಂದು ವಾರ ಕಾಲ ಇದರ ಬಗ್ಗೆ ಚರ್ಚೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅಧಿವೇಶನವನ್ನು ನಡೆಸಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಇನ್ನು ರಾಜ್ಯದಲ್ಲಿ ಸಾಕಷ್ಟು ಬೆಲೆ ಏರಿಕೆಯ ದಾಳಿನೇ ನಡೀತಾ ಇದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಒಂದು ಸರಿ ಹಾಲಿನ ಬೆಲೆ ಹೆಚ್ಚಿಗೆ ಮಾಡ್ತಾರೆ, ಪೆಟ್ರೋಲ್ ಡೀಸೆಲ್ ಬಗ್ಗೆ ಬೆಲೆಯನ್ನು ಹೆಚ್ಚು ಮಾಡ್ತಾರೆ, ಒಂದು ಸರಿ ಹೆಚ್ಚು ಮಾಡ್ಬೋದು ಒಂದು ವರ್ಷದಲ್ಲಿ. ಆದರೆ ಮೂರು ಸರಿ ಹಾಲಿನ ದರ, ಒಂದು ಸರಿ 3 ರೂಪಾಯಿ, ಆಮೇಲೆ ಒಂದು ಸರಿ 2 ರೂಪಾಯಿ, ಆಮೇಲೆ ಈಗ 4 ರೂಪಾಯಿ. ಅದನ್ನು ರೈತರಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ರೈತರಿಗೆ ಒಂದು ಪೈಸಾ ಕೊಟ್ಟಿಲ್ಲ. 1 ಲೀಟ್ರಿಗೆ 9 ರೂಪಾಯಿ. ಇಡೀ ದೇಶದಲ್ಲಿಂದ ಅತಿ ಹೆಚ್ಚು ಬೆಲೆಯನ್ನು ಏರಿಸಿರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂತೇಳಿದರೆ ನಮ್ಮ ರಾಜ್ಯದ ಆರ್ಥಿಕ ತಜ್ಞ, ಅನುಭವಿ ರಾಜಕಾರಣಿ, ಮುಖ್ಯಮಂತ್ರಿ 2ನೇ ಬಾರಿ ಆಗಿರ್ತಕ್ಕಂಥವರು, ನಾನು 2ನೇ ದೇವರಾಜ ಅರಸ್ ಅಂತ ಹೇಳ್ತಾ ಇರ್ತಕ್ಕಂಥ ನಮ್ಮ ಅರಸ್ ಸಿದ್ದರಾಮಯ್ಯ ಅವರು 9 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಒಂದು ಲೀಟರ್ ಹಾಲಿಗೆ. ಅದಷ್ಟಕ್ಕೆ ನಿಲ್ಲಿಲ್ಲ. ಹಾಲಿನ ದರ ಹೆಚ್ಚಿಗೆ ಆಗಿದ್ದರಿಂದ ಮೊಸರಿನ ದರ ಹೆಚ್ಚಿಗೆ ಆಯಿತು, ತುಪ್ಪದ ದರ ಹೆಚ್ಚಿಗೆ ಆಯಿತು, ಹಾಲಿನ ವಿವಿಧ ಉತ್ಪನ್ನಗಳ ಬಗ್ಗೆ ಬೆಲೆ ಹೆಚ್ಚಾಯಿತು, ಟೀ, ಕಾಫಿ, ಹೋಟೆಲ್ ದರಗಳು ಹೆಚ್ಚಾದವು. ಹೀಗೆ ನಮ್ಮ ರಾಜ್ಯದಲ್ಲಿ ಡೀಸೆಲ್, ಪೆಟ್ರೋಲ್ ದರವನ್ನು ಕೂಡ 3 ಸಾರಿ ಹೆಚ್ಚಿಗೆ ಮಾಡಿದ್ರು. ಅವರು 7 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಲೀಟರ್ಗೆ. ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲಿ ಕಸದ ಮೇಲೂ ಕೂಡ ತೆರಿಗೆ ಹಾಕಿದ್ದಾರೆ. ಹೋಗಿ ಕಸದ ಮೇಲೆ, ನೀರಿನ ಮೇಲೆ. ಉದಾಹರಣೆಗೆ ನನ್ನ ಮನೆಯಲ್ಲಿ ಒಂದು 100 ರೂಪಾಯಿ ಬರ್ತಾ ಇತ್ತು ಒಂದು ತಿಂಗಳಿಗೆ ನೀರಿನ ಟ್ಯಾಕ್ಸ್ ಅಂತ ಹೇಳಿದರೆ, ನಮಗೆ ಈಗ ಹೊಸ ಟ್ಯಾಕ್ಸ್ನ ವಿಧಿಸಿದ ಮೇಲೆ 130 ರೂಪಾಯಿ ಬರುತ್ತೆ. ನನ್ನ ತಿಂಗಳಿಗೆ ಒಂದು 1000 ರೂಪಾಯಿ ಬರ್ತಾ ಇತ್ತು ಟ್ಯಾಕ್ಸ್ ಅಂತ ಹೇಳಿದರೆ ಈಗ 1300 ರೂಪಾಯಿ ಬರುತ್ತೆ. ಅಂದರೆ ಒಂದು ರೀತಿ ಕರ್ನಾಟಕ ರಾಜ್ಯದಲ್ಲಿ ಟ್ಯಾಕ್ಸ್ನ ದಾಳಿ, ತೆರಿಗೆಯ ದಾಳಿ, ಬೆಲೆ ಏರಿಕೆಯ ದಾಳಿ ನಡೀತಾ ಇದೆ.
ಈ ಸರ್ಕಾರಕ್ಕೆ ಒಂದು ಸ್ವಲ್ಪವೂ ಕೂಡ ಕನಿಕರ ಅಂತಕ್ಕಂಥದ್ದಿಲ್ಲ, ಸಿಂಪತಿ ಅಂತಕ್ಕಂಥದ್ದಿಲ್ಲ ಕರ್ನಾಟಕ ರಾಜ್ಯದ ಜನರ ಬಗ್ಗೆ. ಈ ಗ್ಯಾರಂಟಿಯ ಹೆಸರಿನಲ್ಲಿ ಏನಾದರೂ ಮಾಡಬೇಕು. ಜನರ ಮನೆಯಲ್ಲಿ ಒಂದು ರೀತಿ ತೆರಿಗೆಯ ಲೂಟಿ ನಡೀತಾ ಇದೆ. ಬೆಲೆ ಏರಿಕೆಯಿಂದ ನಮ್ಮ ಜನರ ಬೆನ್ನು ಬಾಗಿಸೋ ರೀತಿಯಲ್ಲಿ ದಾಳಿಯನ್ನು ಮಾಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ಆಲ್ಕೋಹಾಲ್ ಈಗ ಉದಾಹರಣೆಗೆ ಒಂದು ಎಷ್ಟು ಇದು 60 ml ಅಂತ ತೆಗೆದುಕೊಂಡ್ರೆ ಅದರ ಬೆಲೆ ಡಬಲ್ ಆಗಿದೆ. ಮತ್ತು 42,000 ಕೋಟಿ ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ. ಅಂದರೆ ಜಾಸ್ತಿ ಕುಡಿಸೋದು ಜನರಿಗೆ, ನೀವು ಹೆಚ್ಚಿಗೆ ಮಾಡಿದ್ದಾರೆ. ಆದ್ದರಿಂದ ಈ ಸರ್ಕಾರ ಒಂದು ರೀತಿ ತೆರಿಗೆಯ ದಾಳಿ, ಬೆಲೆ ಏರಿಕೆಯ ದಾಳಿ, ಆಲ್ಕೋಹಾಲ್ ಮೇಲೆ ವಿಪರೀತ ಟ್ಯಾಕ್ಸನ್ನು ಹಾಕಿಬಿಟ್ಟು ಬಸ್ ದರವನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದು, ಮುದ್ರಾಂಕ ಶುಲ್ಕ, ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ನ ಹೆಚ್ಚು ಮಾಡಿರ್ತಕ್ಕಂಥದ್ದು, ಬೆಲೆಯನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದು, ಹೀಗೆ ಸುಮಾರು 48 ವಸ್ತುಗಳ ಮೇಲೆ ಬೆಲೆಯನ್ನು ಹೆಚ್ಚು ಮಾಡಿದ್ದಾರೆ, ಟ್ಯಾಕ್ಸನ್ನು ಹೆಚ್ಚು ಮಾಡಿದ್ದಾರೆ. 20 ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಇದ್ದರೆ, ಟ್ಯಾಕ್ಸ್ ಇದ್ದರೆ ಸ್ಟ್ಯಾಂಪಿಗೆ ಅದನ್ನು 100 ರೂಪಾಯಿಗೆ ಹೆಚ್ಚಿಗೆ ಮಾಡಿದ್ದಾರೆ. 100 ರೂಪಾಯಿ ಇದ್ದದ್ದನ್ನು 500 ರೂಪಾಯಿಗೆ ಹೆಚ್ಚಿಗೆ ಮಾಡಿದ್ದಾರೆ. 500 ರೂಪಾಯಿ ಇದ್ದದ್ದನ್ನು 1000 ರೂಪಾಯಿಗೆ ಹೆಚ್ಚಿಗೆ ಮಾಡಿದ್ದಾರೆ. ಆದ್ದರಿಂದ ಸಾವಿರಾರು ಕೋಟಿ ರೂಪಾಯಿ ಈ ರೀತಿಯ ತೆರಿಗೆಯ ಮೂಲಕ ಮತ್ತು ಬೆಲೆ ಏರಿಕೆಯ ಮೂಲಕನೇ ಸಂಗ್ರಹ ಮಾಡ್ತಾ ಇದ್ದಾರೆ. ಇದನ್ನು ವಾಪಸ್ ತೆಗೆದುಕೊಳ್ಬೇಕು ಅಂಥೇಳಿ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿದೆ. ಇನ್ನು SC/STಗಳ ಹಣ ಲೂಟಿ ಮಾಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಅಂತೇಳಿದರೆ, ಮೊದಲನೇ ಸರಿ ಬಜೆಟ್ ಮಾಡಿದಾಗ, ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ 11,400 ಕೋಟಿ ಹಣವನ್ನು SC/ST ಕ್ಯಾಟಗರಿಯಿಂದ ತೆಗೆದ್ರು. ಆಮೇಲೆ ಎರಡನೇ ಬಾರಿಗೆ 14,000 ಕೋಟಿ ತೆಗೆದ್ರು. ಮೂರನೇ ಬಾರಿಗೆ ಈಗ ಮೊನ್ನೆ 13,600 ಕೋಟಿಯನ್ನು ತೆಗೆದ್ರು. ಒಟ್ಟಾರೆಯಾಗಿ ಹೇಳೋದಾದರೆ 38,800 ಕೋಟಿ, ಹತ್ತತ್ರ 39,000 ಕೋಟಿ ಹಣವನ್ನು SC/STಗಳ ಹಣ ಏನು ಮೀಸಲಿಟ್ಟಿದ್ರು ಅವರ ಅಭಿವೃದ್ಧಿಗೋಸ್ಕರ, ಅವ್ರಿಗೆ ಬೋರ್ವೆಲ್ ಹಾಕ್ಸೋದಕ್ಕೆ, ಶಿಕ್ಷಣಕ್ಕೆ ಸಹಾಯ ಮಾಡೋದಕ್ಕೆ, ಹಾಸ್ಟೆಲ್ಗೆ ಸಹಾಯ ಮಾಡೋದಕ್ಕೆ, ಅವ್ರ ಕಾಲೋನಿಗಳ ಅಭಿವೃದ್ಧಿ ಮಾಡೋದಕ್ಕೆ, ಸಮುದಾಯ ಭವನಗಳನ್ನು ಕಟ್ಕೊಡೋಕ್ಕೆ, ಜಮೀನು ಇಲ್ಲದೆ ಇದ್ದರೆ ಜಮೀನು ಕೊಡ್ಸೋದಕ್ಕೆ, ಬೋರ್ವೆಲ್ ಇಲ್ಲದೆ ಇದ್ದರೆ ಬೋರ್ವೆಲ್ ಹಾಕಿಸ್ಕೊಡೋಕ್ಕೆ, ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಕಾರ್ ಲೋನ್ ಕೊಡೋದಕ್ಕೆ, ಬೈಕ್ ಲೋನ್ ಕೊಡೋದಕ್ಕೆ, ಮನೆಗೆ ಸಹಾಯ ಮಾಡೋದಕ್ಕೆ, ಈ ಥರ ಹಣ ಏನು ಪ್ರತ್ಯೇಕ ಇಟ್ಟಿತ್ತು ಅದನ್ನು ತೆಗೆದುಬಿಟ್ಟು ಗ್ಯಾರಂಟಿಗೆ ಉಪಯೋಗಿಸ್ತಾ ಇದ್ದಾರೆ. ಹತ್ತತ್ರ 38,800 ಕೋಟಿ. ಅಂದರೆ SC/STಗಳ ಮೇಲೆ ಒಂದು ರೀತಿ ಲೂಟಿ ನಡೀತಾ ಇದೆ ಅವರ ಹಣವನ್ನು. ಇದನ್ನು ಕೂಡ ನಾವು ವಿರೋಧ ಮಾಡ್ತಾ ಇದ್ದೀವಿ. ಮೂರನೇದು, ನಮ್ಮ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ತುಷ್ಟೀಕರಣ. ಎಷ್ಟರ ಮಟ್ಟಿಗೆ ಅಲ್ಪಸಂಖ್ಯಾತರ ತುಷ್ಟೀಕರಣ ನಡೀತಾ ಇದೆ ಅಂತಂದರೆ, ವಿದೇಶಕ್ಕೆ ಹೋಗ್ತಾ ಇದ್ದರೆ ಓದೋದಕ್ಕೆ ಮುಸ್ಲಿಂ ವಿದ್ಯಾರ್ಥಿಗೆ ಅವರಿಗೆ 30 ಲಕ್ಷ ರೂಪಾಯಿ ಕೊಡ್ತಾರೆ ಒಂದು ವರ್ಷಕ್ಕೆ. 30 ಲಕ್ಷ ರೂಪಾಯಿ. ಯಾಕೆ ಹಿಂದೂಗಳಿಗಿಲ್ಲ? ಯಾಕೆ ಹಿಂದೂಗಳಿಗಿಲ್ಲ? ಹಿಂದೂಗಳಲ್ಲಿ ಬಡವರಿಲ್ವಾ? ಯಾಕೆ ಹಿಂದೂಗಳು ವಿದೇಶದಲ್ಲಿ ಹೋಗ್ಬಿಟ್ಟು ಬಡ ವಿದ್ಯಾರ್ಥಿಗಳು ಓದಬಾರ್ದಾ? ಯಾರು ಹಣ ಕೊಡ್ತಾ ಇದ್ದೀರಿ? ಟ್ಯಾಕ್ಸ್ ಯಾರು ಕಟ್ತಾ ಇದ್ದಾರೆ? ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳು ಕಟ್ತಾ ಇದ್ದಾರೆ. ಈ ರೀತಿ ದುರುಪಯೋಗ ಪಡಿಸ್ಕೊಳ್ಳೋದ? ನಮ್ಮ ದೇವಸ್ಥಾನಗಳಿಗೆ ಒಂದು ನ್ಯಾಯ ಪೈಸೆ ಕೊಡ್ತಾ ಇಲ್ಲ. ಮಸೀದಿಗಳಿಗೆ ಆಮೇಲೆ ಮದರಸಾಗಳಿಗೆ ಹಣವನ್ನು ಕೊಡ್ತಾ ಇದ್ದಾರೆ. ಇಮಾಮ್ಗಳಿಗೆ ಏನು ಅಲ್ಲಾಹು ಅಕ್ಬರ್ ಅಂತ ಪ್ರಾರ್ಥನೆ ಮಾಡ್ತಾರೆ, ಅವರಿಗೆ ಪ್ರತಿ ತಿಂಗಳು 6,000 ರೂಪಾಯಿ ಕೊಡ್ತಾರೆ. ನಮ್ಮ ಹಿಂದೂ ಪೂಜಾರಿಗಳಿಗೆ ದೇವಸ್ಥಾನಗಳಲ್ಲಿ ಏನು ಕೊಡ್ತಾ ಇಲ್ಲ. ಯಾಕೆ ಈ ರೀತಿ ತುಷ್ಟೀಕರಣ? ಯಾಕೆ ಈ ರೀತಿಯ ಓಲೈಕೆ ರಾಜಕಾರಣ? ಹಿಂದೂ ಮಹಿಳೆಯರಿಗೆ ಮದುವೆ ಆದರೆ ಅವ್ರಿಗೆ 1 ಪೈಸಾ ಕೊಡೋದಿಲ್ಲ, ಬಡವರಿದ್ದರೂ ಕೂಡ. ಆದರೆ ಮುಸ್ಲಿಮರು ಬಡವರಿಗೆ 50,000 ರೂಪಾಯಿ ಕೊಡ್ತಾರೆ. ನವದಂಪತಿಗಳಿಗೆ 50,000 ರೂಪಾಯಿ.
ಹೀಗೆ ನಮ್ಮ ರಾಜ್ಯದಲ್ಲಿ ಓಲೈಕೆಯ ರಾಜಕಾರಣ, ಅಲ್ಪಸಂಖ್ಯಾತರ ತುಷ್ಟೀಕರಣ ಮೇರೆ ಮೀರ್ತಾ ಇದೆ.